ಕಾಂಗ್ರೆಸ್ ಚುನಾವಣೆ ಗುಂಗಲ್ಲಿ ಮಾತಾಡಿದರೆ ಬಿಜೆಪಿಗೂ ಭಯ ಆದಂತಿದೆ. ಸಚಿವ ಈಶ್ವರಪ್ಪ ಇವತ್ತು ನಾಲ್ಗೆ ಹರಿಬಿಟ್ಟು ಮಾತನಾಡಿದ್ದಾರೆ. ಅಲ್ಲದೆ ಗೋಹತ್ಯೆ ನಿಷೇಧಕ್ಕೆ ಬಿಜೆಪಿ ಸರ್ಕಾರ ಬದ್ಧ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಮಹಿಳಾ ರೌಡಿ ಶೀಟರ್ ಒಬ್ಬರಿಂದ ಈಶ್ವರಪ್ಪಗೆ ಭಾರಿ ಮುಜುಗರನೂ ಆಯಿತು. ಯಾವ ರಾಷ್ಟ್ರಭಕ್ತ ಮುಸಲ್ಮಾನ್ ಇದಾನೋ ಅವನು ಬಿಜೆಪಿ ಓಟ್ ಕೊಡ್ತಾನೆ. ಯಾರು ಪಾಕಿಸ್ತಾನ ಪರ ಇದ್ದಾರೋ ರಾಷ್ಟ್ರದ್ರೋಹಿಗಳಿದ್ದಾರೋ ಅವರು ಬಿಜೆಪಿ ಓಟ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಗೋಹತ್ಯೆ ನಿಷೇಧ ಮಾಡೇ ಮಾಡ್ತೀವಿ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಧ್ಯಂತರ ಚುನಾವಣೆ ಫಿಕ್ಸ್ ಎನ್ನಲಾಗ್ತಿದೆ. ಈ ಹೊತ್ತಲ್ಲೇ ಬಿಜೆಪಿ ಹಿಂದೂ ಜಪ ಮಾಡ್ತಿದೆ. ಬೆಂಗಳೂರಿನಲ್ಲಿ ಶ್ರೀರಾಮ ಸೇನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಈಶ್ವರಪ್ಪ, ನನಗೆ ವೋಟ್ ಹಾಕದವರು ಪಾಕಿಸ್ತಾನಕ್ಕೆ ಹೋಗ್ಲಿ ಎಂದಿದ್ದಾರೆ. ಅಲ್ಲದೆ ಗೋಹತ್ಯೆ ನಿಷೇಧ ಶತಸಿದ್ಧ ಅಂತ ಘೋಷಣೆ ಮಾಡಿದ್ದಾರೆ. 50,000 55,000 ಮುಸಲ್ಮಾನ್ ವೋಟ್ ಇದೆ. ಒಬ್ಬ ಮುಸಲ್ಮಾನ್ ಹೋಗಿ ಇವತ್ತಿನ ತನಕ ನಮಸ್ಕಾರ ಹೊಡೆದಿಲ್ಲ, ಒಂದ್ ಗೇಟ್ ವೋಟ್ ಗೇಟ್ ಇಲ್ಲ. ಯಾವ ರಾಷ್ಟ್ರಭಕ್ತ ಮುಸಲ್ಮಾನ್ ಇದಾನೋ ಅವನು ಬಿಜೆಪಿ ವೋಟ್ ಕೊಡ್ತಾನೆ. ಯಾರು ಪಾಕಿಸ್ತಾನ ಪರ ಇದ್ದಾರೋ ರಾಷ್ಟ್ರದ್ರೋಹಿಗಳಿದ್ದಾರೋ ಅವ್ರು ಬಿಜೆಪಿ ವೋಟ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಬಂದು ಕಿತ್ತಾಕಿದ್ದಾರೆ. ಮತ್ತೆ ಸರ್ಕಾರ ಬರುತ್ತೆ, ಆ ಸಂದರ್ಭ ಗೋಹತ್ಯೆ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದೆ. ಮಾನ್ಯ ಪಾವಗಡ ಪ್ರಕಾಶ್ ಅವರೇ, ಎಲ್ಲ ಹಿರಿಯರಿದ್ದೀರಿ, ನಿಮ್ಮ ಆಶೀರ್ವಾದದಿಂದ ಗೋಹತ್ಯೆ ನಿಷೇಧ ಮಾಡೇ ಮಾಡ್ತೀವಿ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಜಮೀರ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಗುಡುಗಿದ್ರು. ಚಂದ್ರಶೇಖರ್ ಇವತ್ತು ಹೆಸರು ಕೇಳಿ ಜಮೀರ್ ನಡಗುತ್ತಾರೆ. ಇನ್ನು ಸ್ಟಾರ್ಟ್ ಆಯ್ತು. ಇನ್ನು ಬಾಂಗ್ಲಾದೇಶಿಗಳನ್ನ ಒಳಗಡೆ ಹಾಕುವಂತದ್ದು ಆಟ ನಡೆಯಂಗಿಲ್ಲ, ಗೋಹತ್ಯೆ ನಡೆಯಂಗಿಲ್ಲ. ಕಾರ್ಯಕ್ರಮದಲ್ಲಿ ಈಶ್ವರಪ್ಪಗೆ ಮುಜುಗರವಾಗುವಂತಹ ಘಟನೆ ನಡೆಯಿತು. ಸಿಲಿಕಾನ್ ಸಿಟಿಯ ಕುಖ್ಯಾತ ರೌಡಿ ಶೀಟರ್ ಬುಲೆಟ್ ರಾಣಿ ಶ್ರೀರಾಮ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷೆ ಯಶಸ್ವಿನಿ ವೇದಿಕೆ ಮೇಲೆ ಕಾಣಿಸಿಕೊಂಡ್ರು. ಇದೇ ವಿಚಾರಕ್ಕೆ ಸಚಿವ ಈಶ್ವರಪ್ಪ ಗರಂ ಆದ್ರೆ, ಪ್ರಮೋದ್ ಮುತಾಲಿಕ್ ಮಾತ್ರ ಆಕೆಯನ್ನ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಹೋಲಿಸಿ ಬಹುಪರ ಕಂಡ್ಬಿಟ್ರು. ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಹಿಂದುತ್ವದ ವಿಚಾರ ಇಟ್ಕೊಂಡು ಎಲ್ಲ ಹುಲಿಗಳಿದಾವೆ ಇಲ್ಲಿ. ಆ ಹುಲಿಗಳ ಜೊತೆ ನಾನು ವೇದಿಕೆ ಹಂಚ್ಕೊಂಡಿದ್ದೀನಿ. ನಂಗೆ ಸಂತೋಷ, ಬೇರೆ ನಂಗೇನು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬೆಂಗಳೂರು ಅಧ್ಯಕ್ಷರು ಕೂಡ ಅವರು, ನಾನು ಹೇಳ್ತೀನಲ್ರಿ, ನನಗೆ ಗೊತ್ತಿಲ್ಲ. ನನಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕು ಅಂದ್ರೆ ಮುಖ್ಯ ಅತಿಥಿಯಾಗಿ ಬಂದೆ. ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ನಮಗೆ ಗೊತ್ತಾಗತ್ತಾ? ಇವತ್ತು ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ತರಹ ಯಶಸ್ವಿನಿ ಗೌಡ ಇದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಶ್ರೀರಾಮ ಸೇನೆ ಕಾರ್ಯಕ್ರಮ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋಕೆ ಹಾಗೂ ಬಿಜೆಪಿಯ ಹಿಂದೂ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾದಂತಾಯಿತು. ರಮೇಶ್ ಹಿರೇಜಂಬೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೇಂದ್ರ ಸರ್ಕಾರ ಹಿಂದಿ ಹೇರ್ತಾ ಇದೆ ಅಂತ ಆರೋಪಿಸಿ ಪ್ರತಿಭಟನೆ ಜೋರಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ 3 ಭಾಷೆಗಳಲ್ಲಿ 3 ನಾಯಕರನ್ನ ಮಾತನಾಡಿಸಿ ಕೇಂದ್ರದ ನಡೆಯನ್ನ ಲೇವಡಿ ಮಾಡಿದ್ದಾರೆ. ಆದರೆ ಬಿಜೆಪಿ ಮಾತ್ರ ತನ್ನ ನಡೆಯನ್ನ ಸಮರ್ಥಿಸಿಕೊಳ್ತಾರೆ. ದಕ್ಷಿಣದ ಭಾರತದ ಮೇಲೆ ಹೇರಿಕೆ ಮಾಡೋದಿದೆಯಲ್ಲ, ಅದನ್ನ ನಾವು ಸಹಿಸೋದಿಲ್ಲ. ಕೇಂದ್ರ ಸರ್ಕಾರ ಹಿಂದಿ ಹೇರ್ತಾ ಇದೆ ಅಂತ ಆರೋಪಿಸಿ ದೇಶಾದ್ಯಂತ ಭಾರೀ ಪ್ರತಿಭಟನೆ ಆಗ್ತಾ ಇದೆ. ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಕೇಂದ್ರ ಸರ್ಕಾರಕ್ಕೆ ಈ ವಿಷಯವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನ ಎಫ್ಕೆಸಿಸಿಐ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೈರಾಮ್ ರಮೇಶ್, ರಾಜ್ಯಪಾಲ ವಜುಭಾಯಿ ವಾಲಾಗೆ ಹಿಂದಿಯಲ್ಲಿ, ಸಿಎಂ ಬಿಎಸ್ವೈಗೆ ಕನ್ನಡದಲ್ಲಿ, ಉಳಿದವರಿಗೆ ಇಂಗ್ಲಿಷ್ನಲ್ಲಿ ನಮಸ್ಕಾರ ಹೇಳೋ ಮೂಲಕ ಎಲ್ಲಾ ಭಾಷೆಗಳನ್ನು ಉಳಿಸಬೇಕು ಎಂಬ ಸಂದೇಶ ಸಾರಿದ್ದಾರೆ. ಮಾನನೀಯ ವಜುಭಾಯಿ ವಾಲಾಜಿ, ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ, ladies and gentlemen, I have spoken in 3 languages in 1 minute, just to give you a message that you may have one nation, one tax, but one nation, one language will never be a reality. ಇನ್ನು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಆರೋಪಕ್ಕೆ ಬಿಜೆಪಿಯಿಂದ ವ್ಯತಿರಿಕ್ತ ಅಭಿಪ್ರಾಯಗಳು ಕೇಳಿಬಂದಿವೆ. ಇಂಗ್ಲಿಷ್ ಕಲೀಲಿಕ್ಕೆ ನಾವು ತಯಾರಿದ್ದೇವೆ. ಇಂಗ್ಲಿಷ್ ಇವ್ರ ತಾತ ಮುತ್ತಾತರೇನು ಇಂಗ್ಲಿಷ್ ತವರು, ಅವರು ಎಲ್ಲರೂ ಹಿಂದಿ ಕಲಿಬೇಕು ಅಂತ ಹೇಳಿದ್ದಾರೆ. ಅದರ ಅರ್ಥ ಕನ್ನಡ, ತಮಿಳು, ತೆಲುಗು ಮತ್ತೊಂದು ನೆಗ್ಲೆಕ್ಟ್ ಮಾಡಬೇಕಂತ ಅನ್ನುವಂಥ ಭಾವನೆ ಇಲ್ಲ. ಹಿಂದಿ ಕಲಿಬೇಕು ಅಂತ ಹೇಳಿದ್ರೆ ಯಾಕೆ ಇಷ್ಟು ವಿರೋಧ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ. ಅಮಿತ್ ಶಾ ಅವರೆಲ್ಲೂ ಹಿಂದಿ ಏರಬೇಕು ಅನ್ನಿಲ್ಲ. ದೇಶಕ್ಕೆ ಸ್ವಂತ ಭಾಷೆ ಇರಬೇಕು. ಬೇರೆ ಬೇರೆ ಭಾಷೆಗಳಿರೋದು ಸರಿನೇ, ಬೇರೆ ಯಾವುದೋ ಒಂದು ಪರಕಿ ಭಾಷೆ ಮೇಲೆ ಹೋಗಬಾರ್ದು. ಅದರ ಅರ್ಥ ಹೇರ್ತಾರೆ ಅಂತಲ್ಲ, ಹೇರಿಕೆನ ಸಹಿಸ್ಕೊಳಕ್ಕೆ ಯಾರು ತಯಾರಾಗಿಲ್ಲ. ಇನ್ನು ಹಿರಿಯ ಸಾಹಿತಿ ಚಂದ್ರಶೇಖರ್ ಕಂಬಾರ್ ಏನಂದ್ರು ಕೇಳಿ. ಭೈರಪ್ಪನವರು ಮತ್ತು ನಾನು ಮೋದಿ ಅವ್ರನ್ನ ಭೇಟಿಯಾದಾಗ, ಆಮೇಲೆ ಮೋದಿ ಅವರು ಪ್ರಾಮಿಸ್ ಮಾಡಿದ್ದಾರೆ
ಈಗ ಮತ್ತೆ ಮೋದಿ ಅವರಿಗೆ ಕಾಗದ ಬರೆದಿದ್ದೇವೆ, ಮಾತೃಭಾಷೆಗಳಿಗೆ ಶಿಕ್ಷಣ ಮಾಧ್ಯಮವಾಗಬೇಕು ಅಂತ ಹೇಳಿಕೆ ಅವರೇ ಹೇಳಿದ್ದವರು. ಯಾವ ಭಾಷೆ ಅಳಿ ಉಳಿಯುವ ಪ್ರಶ್ನೆ ಇಲ್ಲ ಇದ್ರಂತೆ. ಎಲ್ಲ ಭಾಷೆಗಳು ಉಳಿತಾವೆ, ಉಳಿಬೇಕು. ಹಿಂದಿ ದಿವಸ್ ಬಳಿಕ ಹಿಂದಿ ವಾರ್ ಜೋರಾಗ್ತಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಡಿಕೆ ಶಿವಕುಮಾರ್ ಬಂಧನದ ಬಳಿಕ ಒಕ್ಕಲಿಗರ ವೋಟ್ ಬ್ಯಾಂಕ್ ಮಿಸ್ ಆಗೋ ಭಯಕ್ಕೆ ಬಿಜೆಪಿ ನಾಡಪ್ರಭು ಕೆಂಪೇಗೌಡರ ಜಪವನ್ನ ಮಾಡ್ತಾ ಇದೆ. ಏರ್ಪೋರ್ಟ್ ಬಳಿ 500 ಕೋಟಿ ವೆಚ್ಚದಲ್ಲಿ ಕೆಂಪೇಗೌಡ ಪ್ರತಿಮೆ ನಿರ್ಮಾಣದ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತ ಇರೋ ಕೆಂಪೇಗೌಡರ ಸ್ಮಾರಕ ರಕ್ಷಣೆಗೆ ಮುಂದಾಗಿದೆ ಅನ್ನೋದು ಒಕ್ಕಲಿಗ ನಾಯಕರ ಆರೋಪ. ಆದರೆ ಸರ್ದಾರ್ ಪಟೇಲ್ ಪ್ರತಿಮೆ ವಿಷಯ ಪ್ರಸ್ತಾಪಿಸಿ ಕೇಂದ್ರ ಸಚಿವ ಸದಾನಂದ ಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆ ಸಮಯಕ್ಕೆ ಸುಮ್ಮನೆ ತೇಪೆ ಹಾಕೋ ಉದ್ದೇಶದಿಂದ ಕೆಲವು ಜನಗಳಿಗೆ ಮೂತಿಗೆ ಸುಣ್ಣನೋ ಬೆಣ್ಣೆನೋ ಬಳಿಯುವಂಥ ಪ್ರಯತ್ನ ಏನಿದೆ, ಇದರಿಂದ ಅವರು ಯಾರನ್ನೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೇಶದ ಏಕತೆಯನ್ನು ಸಾರಿದಂಥ ಸರ್ದಾರ್ ವಲ್ಲಭಾಯ್ ಅವರನ್ನು ಪಟೇಲರಿಗೆ ಮಾತ್ರ ಸೀಮಿತನಾ? ಕೆಂಪೇಗೌಡರು ಅವರು ಹುಟ್ಟಿದ್ದು ಒಂದು ಒಕ್ಕಲಿಗ ಗೌಡರ ಸಮುದಾಯದಲ್ಲಿರ್ಬೋದು, ಆದರೆ ಅವರು ಮಾಡಿದ ಕೆಲಸ ನಾಡಿನ ಎಲ್ಲ ಜನರಿಗೆ ಬೇಕಾಗಿ ಮಾಡಿದಂಥ ಕೆಲಸ. ಅಂಥ ಒಬ್ಬ ಮನುಷ್ಯ ಕರ್ನಾಟಕದಲ್ಲಿ ಯಾವತ್ತೂ ಹುಟ್ಟಿಲ್ಲ. ಈ ಪ್ರತಿಯೊಂದನ್ನು ಜಾತಿಯ ವಕ್ರ ದೃಷ್ಟಿಯಿಂದ ನೋಡುವಂಥ ಈ ಕೆಲವು ಕಾಂಗ್ರೆಸ್ಸಿಗರಿದ್ದಾರಲ್ಲ, ಇವರಿಗೆ ದೇವರೇ ಬುದ್ಧಿ ಕೊಡಬೇಕು, ಬೇರೆ ಯಾರು ಬುದ್ಧಿ ಕೊಡಲ್ಲ. ಆಂಧ್ರಪ್ರದೇಶದ ರಾಜಮಂಡ್ರಿಯ ಗೋದಾವರಿ ನದಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಕಚ್ಚಲೂರು ಬಳಿ 61 ಜನ ಇದ್ದ ರಾಯಲ್ ವಸಿಷ್ಠ ಎಂಬ ಬೋಟ್ ಮುಳುಗಿ 13 ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯ ಈವರೆಗೂ 11 ಮಂದಿಯನ್ನ ರಕ್ಷಣೆ ಮಾಡಲಾಗಿದ್ದು, ಇನ್ನೂ ನಾಪತ್ತೆಯಾದವರಿಗೆ ಶೋಧ ಕಾರ್ಯ ನಡೀತಾ ಇದೆ. ನುರಿತ ಈಜುಗಾರರು ಹಾಗೂ ರಕ್ಷಣಾ ಪಡೆಗಳಿಂದ ಶೋಧ ಕಾರ್ಯ ನಡೀತಾ ಇದೆ. ಸದ್ಯ ರೆಸ್ಕ್ಯೂ ಆಪರೇಷನ್ಗೆ ಹೆಲಿಕಾಪ್ಟರ್ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಸಾಥ್ ನೀಡಿದೆ. ಇನ್ನು ದೋಣಿ ದುರಂತವನ್ನ ಗಂಭೀರವಾಗಿ ಪರಿಗಣಿಸಿರುವ ಆಂಧ್ರ ಸಿಎಂ ಜಗನ್ ರೆಡ್ಡಿ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇತ್ತ ತೆಲಂಗಾಣ ಸಿಎಂ ಕೂಡ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಈ ದೋಣಿ ದುರಂತಕ್ಕೆ ಪ್ರಧಾನಿ ಮೋದಿ ಹಾಗೂ ರಾಹುಲ್ ಗಾಂಧಿ ಟ್ವಿಟರ್ನಲ್ಲಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆಗೆ ನರೇಂದ್ರ ಮೋದಿ ಹಾಗೇನೆ ರಾಹುಲ್ ಗಾಂಧಿ ಅವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ವಿಚಾರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪದೇ ಪದೇ ವಾರ್ನಿಂಗ್ ಕೊಡ್ತಾ ಇದ್ರು ಕೂಡ ಪಾಕಿಸ್ತಾನ ಬುದ್ಧಿ ಕಲಿಯೋ ಹಾಗೆ ಕಾಣ್ತಾ ಇಲ್ಲ. ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಮತ್ತೆ ಬಾಲ ಬಿಚ್ಚಿದ್ದಾರೆ. ಪರಮಾಣು ಬಾಂಬ್ ಪ್ರಯೋಗದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧದಲ್ಲಿ ಸೋತರೂ ಕೂಡ ಅದರ ಪರಿಣಾಮ ಮಾತ್ರ ಗಂಭೀರವಾಗಿ ಇರುತ್ತೆ. ತನ್ನ ಸ್ವಾತಂತ್ರ್ಯಕ್ಕಾಗಿ ನಾವು ಪ್ರಾಣ ಹೋಗೋ ತನಕ ಹೋರಾಟವನ್ನ ಮಾಡ್ತೀವಿ. ಪರಮಾಣು ಶಸ್ತ್ರಸಜ್ಜಿತ ದೇಶವು ತನ್ನ ಸ್ವಾತಂತ್ರ್ಯಕ್ಕಾಗಿ ಸಾವಿನ ತನಕ ಹೋರಾಡಿದಾಗ ನಂತರ ಅದರ ಪರಿಣಾಮ ಮಾತ್ರ ತೀವ್ರವಾಗಿ ಇರುತ್ತೆ ಅಂತ ಇಮ್ರಾನ್ ಖಾನ್ ಉದ್ದಟತನದಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ ಜಜೀರಾ ಎಂಬ ಸುದ್ದಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಇಮ್ರಾನ್ ಖಾನ್ ಈ ತರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ರಾಜಕೀಯ ಲಾಭಕ್ಕಾಗಿ ಪಾಕಿಸ್ತಾನದ ಕುರಿತು ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ. ಆರ್ಟಿಕಲ್ 370 ರದ್ದತಿ ಸರಿಯಲ್ಲ ಅಂತ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. मैंने देखा इतना प्यार मुझे कहीं देखने के लिए पहली बात है। लाहौर में देखा, कराची में देखा, इस्लामाबाद में देखा, मगर लोगों को ऐसे लगता है कि भले मेरा रिश्तेदार इंडिया में है, उसको मिलने का मौका मुझे मिल नहीं रहा, पर कोई तो इंडिया में आ गया और मेरा रिश्तेदार है वो समझ कर इसकी इज्जत करना, इस पर ध्यान देना वहाँ के लोग करते हैं। ಬೆಂಗಳೂರಿಗೆ ಸಿಎಂ ಬಿಎಸ್ವೈ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೂ ನಮ್ಮ ಮೆಟ್ರೋ ಸಂಚಾರ ವಿಸ್ತರಿಸಲಾಗುತ್ತೆ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ. ಮುಂದಿನ 7-8 ತಿಂಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಬೆಂಗಳೂರಿನ ಚಿತ್ರಣವನ್ನೇ ಚೇಂಜ್ ಮಾಡ್ತೀವಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮೆಟ್ರೋನ ಏರ್ಪೋರ್ಟ್ ವರೆಗೂ ವಿಸ್ತರಣೆ ಮಾಡೋಕ್ಕೋಸ್ಕರ ಕಾರ್ಯಕ್ರಮ ರೂಪಿಸಿದ್ದೇವೆ. ನಾನು ಇಲ್ಲಿರುವಂತ ನನ್ನ ಬಂಧುಗಳಿಗೆ ಇಷ್ಟ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇನ್ನೊಂದು 7-8 ತಿಂಗಳು ಸಮಯ ಕೊಡಿ.
ಬೆಂಗಳೂರು ನಗರದ ಚಿತ್ರವನ್ನು ಯಾವ ರೀತಿ ಬದಲಾವಣೆ ಮಾಡಬಹುದು ಅಂತ ನಿಮ್ಮೆಲ್ಲರ ಸಲಹೆ. ಕರ್ಮದ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟ್ವೀಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ನೋವು ಕೊಟ್ಟವರ ವಿರುದ್ಧ ಸೇಡಿಗೆ ಬೀಳೋ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ನಂಪಾಡಿಗೆ ನಾವಿದ್ರೆ ಸಾಕು. ಕರ್ಮವೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ನೀವು ಅದೃಷ್ಟವಂತರಾಗಿದ್ರೆ ನೀವು ಅದನ್ನ ಕಣ್ತುಂಬಿಕೊಳ್ಳಬಹುದು ಅಂತ ಕರ್ಮದ ಬಗೆಗಿನ ಕೋಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಅಂದಹಾಗೆ ದರ್ಶನ್ ಹಾಗೂ ಪತ್ನಿ ನಡುವೆ ಮತ್ತೆ ವೈಮನಸ್ಸು ಶುರುವಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಪೈರಸಿ ವಾರ್ ಶುರುವಾಗಿದೆ. ಆನ್ಲೈನ್ನಲ್ಲಿ ಪೈಲ್ವಾನ್ ಸಿನಿಮಾ ಲೀಕ್ ಆಗೋಕೆ ದರ್ಶನ್ ಫ್ಯಾನ್ಸ್ ಕಾರಣ ಅಂತ ಕಿಚ್ಚ ಸುದೀಪ್ ಫ್ಯಾನ್ಸ್ ವಾರ್ ಶುರು ಮಾಡಿದ್ದಾರೆ. ಆದ್ರೆ ಈ ಹಿಂದೆ ಯಜಮಾನ ಕುರುಕ್ಷೇತ್ರ ಸಿನಿಮಾ ಕೂಡ ಲೀಕ್ ಆಗಿತ್ತು ಅಂತಾರೆ ದರ್ಶನ್ ಫ್ಯಾನ್ಸ್. ಇದು ಇವತ್ತಿನ ಅಗ್ರ ರಾಶಿ ವಾರ್ತೆ. ಇದೀಗ 8 ವರ್ಷದ ಹಿಂದೆ ಸಿಕ್ಕಿತ್ತು ಬೆಚ್ಚಿ ಬೀಳಿಸುವಂತ ಸಿಡಿ. ಸಿಡಿಯಲ್ಲಿದ್ದ ಹುಡುಗನಿಗಾಗಿ ಹುಡುಕ್ತಾ ಇತ್ತು ಸೀಕ್ರೆಟ್ ಆರ್ಮಿ. ಇದಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಮಾಹಿತಿಯನ್ನ 8 ವರ್ಷದ ಸೇಡಲ್ಲಿ ಕೊಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.